ಗುಂಡಿ ಅಂದ್ರೆ ಸಾಕು ಬೆಂಗಳೂರು ಗುಂಡಿಗಳೇ ಭಯ ಬೀಳಿಸ್ತಾ ಇದ್ವು. ಅಂತಹದ್ದೇ ಗುಂಡಿಗಳು ಮಂಗಳೂರು ಚಿಕ್ಕಮಗಳೂರಲ್ಲೂ ಕೂಡ ಇವೆ. ಯಮಗುಂಡಿಗಳನ್ನ ನೋಡಿ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಚಾಟಿ ಬೀಸೋದಕ್ಕೆ ನ್ಯಾಯಾಧೀಶರೇ ಬರಬೇಕಾಯಿತು. ಮಳೆಯ ನಡುವೆ ಬಾಯಿ ತೆರೆದ ರಸ್ತೆ ಗುಂಡಿಗಳು. ಬೆಚ್ಚಿ ಬಿದ್ದ ನ್ಯಾಯಾಧೀಶರು ಮೌಖಿಕ ಸೂಚನೆ. ಗುಂಡಿ ಗುಂಡಿ ಗುಂಡಿ, ಎಲ್ಲಿ ನೋಡಿದ್ರೂ ಗುಂಡಿಗಳದ್ದೇ ಕಾರುಬಾರು. ರಸ್ತೆಯಲ್ಲಿ ಗುಂಡಿ ಹುಡುಕುವ ಬದಲು ಗುಂಡಿಯಲ್ಲಿ ರಸ್ತೆ ಹುಡುಕುವಂತಾಗಿದೆ. ಹೌದು, ಈ ದೃಶ್ಯಗಳು ಕಂಡು ಬಂದಿದ್ದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಕೆಲ ವರ್ಷಗಳಿಂದ ಮಲೆನಾಡು ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ. ಅದರಲ್ಲೂ ಈ ವರ್ಷ ಸುರಿದ ಭಾರೀ ಮಳೆಗೆ ರಸ್ತೆಗಳು ಕೊಚ್ಚಿ ಹೋಗಿವೆ. ಪ್ರತಿದಿನ ಗುಂಡಿ ರಸ್ತೆಯಲ್ಲಿ ಜೀವದ ಹಂಗು ತೊರೆದು ಓಡಾಡಬೇಕಾದ ದುಸ್ಥಿತಿ ಎದುರಾಗಿದೆ. ಅನುದಾನ ಬಿಡುಗಡೆ ಆಗಿದ್ರೂ ಕಾಮಗಾರಿ ಮಾತ್ರ ಕೈಗೆತ್ತಿಕೊಂಡಿಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನೀವೆಲ್ಲಾನು ಮಾಡ್ತೀರಿ, ಗುಡ್ಡೆ ಪೂಜೆ ಮಾಡಿದ್ರೆ ಎಲ್ಲಾನು ಮಾಡಿದ್ರಿ, ಆದ್ರೆ ಏನ್ ಮಾಡಿದ್ರು ಇವ್ರ ನಿರ್ಲಕ್ಷ್ಯಕ್ಕೆ ಏನ್ ಮಾಡ್ತಾ ಇದ್ದೀರಿ? ದಯವಿಟ್ಟು ನಿರ್ಸಂತ ಮಾಡಿ ತಕ್ಷಣನೇ ನವೆಂಬರ್ ಅಲ್ಲಿ ಗಿರಿಜಾ ಕಲ್ಯಾಣದಿಂದ ಫೆಬ್ರವರಿ ಜಾತ್ರೆ ತಕ್ಷಣವೇ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ನಾವು ಪ್ರತಿಭಟನೆ ಇಳಿಬೇಕಾಗತ್ತೆ. ಕಳಸಾ ತಾಲೂಕಿನ ಶಕ್ತಿ ದೇವತೆ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಹೈಕೋರ್ಟ್ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ರು. ಕಳಸಾ ಮುಖ್ಯ ರಸ್ತೆಯ ಮೂಲಕ ತೆರಳೋ ವೇಳೆ ಗುಂಡಿಗಳನ್ನ ಕಂಡು ನ್ಯಾಯಾಧೀಶರೇ ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣವೇ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಮೌಖಿಕ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ರಸ್ತೆ ಸರಿಯಾಗುತ್ತೆ ಅನ್ನೋ ಆಶಾಭಾವನೆ ಸ್ಥಳೀಯರಲ್ಲಿ ಹುಟ್ಟಿಕೊಂಡಿದೆ. ಕಳಸದಿಂದ ಕಾರ್ಕಳ ಹೋಗುವಂತ ರಸ್ತೆ ಟೆಂಡರ್ ಆಗಿದೆ, ಅದ್ರದ್ದು ಅನುದಾನ ಅಷ್ಟು ಕೋಟಿ ಇದೆ ಇಷ್ಟು ಕೋಟಿ ಇದೆ ಅಂತ ಬರೀ ಎಲ್ಲ MLAಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, PWD ಇರ್ಬೋದು ಅದೆಲ್ಲ ಹೇಳ್ತಾ ಇದ್ದಾರೆ. ಅದು ರಸ್ತೆಗೆ ಮಾತ್ರ ₹1 ಬಂದು ಬಿದ್ದಿಲ್ಲ. ಇದನ್ನ ನಾವು ಕೇಳ್ತಾ ಇದ್ವಿ 8-9 ತಿಂಗಳಿಂದ ಅನುದಾನ ಬಂದಿದೆ ಅಂತ. ಈಗ ಮಳೆಗಾಲ ಆಯ್ತು, ಮಳೆಗಾಲ ಕಳೆದ ತಕ್ಷಣವೇ ಶುರು ಮಾಡ್ಬೋದು. ಅದು ಆ ಬಿಸಿಲು ಬಂದವಾಗ ಅದನ್ನ ಮಾಡೋದೇ ಇಲ್ಲ. ತಿರುಗಿ ಮಳೆ ಹಿಡಿಯೋಲ್ಲರಿಗೆ ಬಿಡ್ತಾರೆ, ಮಳೆ ಹಿಡಿದ್ಮೇಲೆ ಮಳೆಗಾಲ ಅಂತಾರೆ. ಇದೇ 2 ವರ್ಷದಿಂದ ನಡೀತಾ ಇದೆ. ಒಟ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ರಸ್ತೆಗಳು ಹಳ್ಳ ಹಿಡಿದಿವೆ. ಗುಂಡಿ ರಸ್ತೆಯ ಸಂಚಾರಕ್ಕೆ ಈಗಲಾದ್ರೂ ಮುಕ್ತಿ ಸಿಗುತ್ತಾ? ಕಾದು ನೋಡಬೇಕು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.